ಅಪಾರವಾದಂಥ ಗೌರವ ಇದೆ ಅಂತ ಅರ್ಥ. ಅದು ನಾನು ಬಿಸಿಲಲ್ಲೇ ಇದ್ದೀನಿ, ಮತ್ತೆ ನೆರಳಲ್ಲಿಲ್ಲ. ಬಂಧುಗಳೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಮಾರಿಕಾಂಬಾ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಿರಿಯರಾದಂಥ ನಾಗೇಂದ್ರಪ್ಪನವರೇ, ನಮ್ಮ ಏಶಿಯವರಾದಂಥ ವೀರೇಂದ್ರ ಅವರೇ, ವೀರೇಶ್ ಕುಮಾರ್ ಅವರೇ, ಹಾಗೆ ನಮ್ಮ ಕಮಿಷನರ್ ಆದಂಥ ನಾಗಪ್ಪನವರೇ, ಬಂದಿರುವಂಥ ನಾಗರಿಕ ಬಂಧುಗಳೇ, ಮುಖಂಡರುಗಳೇ, ನನ್ನೆಲ್ಲ ತಾಯಂದಿರೇ, ಇವತ್ತು ಬರುವ ಫೆಬ್ರವರಿ 4ರಿಂದ ನಮ್ಮ ಸಾಗರದ ಪ್ರಸಿದ್ಧವಾದಂಥ ಮಾರಿ ಜಾತ್ರೆ ಶುರುವಾಗಿದೆ. 3ನೇ ತಾರೀಕಿಂದ ಅವತ್ತಿಂದ ಶುರುವಾಗೋದ್ರಿಂದ ನಾವು ಪೂರ್ವಭಾವಿಯಾಗಿ ಸಾಗರದ ಈ ಆದಿದೇವತೆಯ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡಬೇಕಂತ ಸಾಗರದ ಜನತೆಯಲ್ಲಿ ಇರೋದ್ರಿಂದ, ಇಡೀ ರಾಜ್ಯದ ಜನ ಬರೋದ್ರಿಂದ ನಾವು ಯಾವುದೇ ಇಲ್ಲಿ ರಸ್ತೆಗಳು ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಮಾಡೋ ಮೂಲಕ ಜಾತ್ರೆಯನ್ನ ಒಳ್ಳೆ ರೀತಿ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದಿರೋಂಥ ರಸ್ತೆಗೆ ಈಗಾಗಲೇ ಹಿಂದೆ ಏನು ಹಿಂದಿಂದಲೂ ಏನು ಜನ ಇವತ್ತು ಜಾತ್ರೆ ಬಗ್ಗೆ ಏನು ನಡ್ಕೊಂಡು ಬಂದಿದ್ದರು, ಅದೇ ರೀತಿ ಸಹ ಯಾವುದೇ ಸೌಕರ್ಯ ಕಮ್ಮಿ ಆಗದ ರೀತಿಯಲ್ಲಿ ಈಗಾಗಲೇ ಪೇಂಟಿಂಗ್ ಎಲ್ಲ ಟೆಂಡರ್ ಆಗಿದೆ. ಆಮೇಲೆ ಕೆಲವು ಇವೆಲ್ಲ ಟೆಂಡರ್ ಆಗಿದೆ. ಇನ್ನು ಮೈದಾನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಿಂದ ಒಂದು ಮಾತ್ರ ಇವತ್ತು ಹರಾಜಿಗೆ ಇವತ್ತು ಇದೆ, ಬಿಟ್ಟರೆ ಎಲ್ಲವೂ ಆಗಿದೆ. ಕೆಲಸ ವಿರಳವಾಗಿ ನಡೀತಾ ಇದೆ. ನನ್ನ ಉದ್ದೇಶ ಏನಂದ್ರೆ, ಸಾಗರಕ್ಕೆ ಯಾರು ಪ್ರವಾಸಿಗರು ಬರ್ತಾರೆ, ಇವತ್ತು ಜಾತ್ರೆ ಬರುವಂತರಿಂದ ಇಲ್ಲಿ ಯಾವುದೇ ಕುಂದುಕೊರತೆ ಆಗಬಾರ್ದಂತೇಳಿ ನಾವು ಎಸಿಯವರು ಮತ್ತೆ ಮಾರಿಕಾಂಬಾ ಸಮಿತಿಯ ಸದಸ್ಯರೆಲ್ಲ ಸೇರಿ ಈಗಾಗಲೇ ಸರ್ಕಾರದಲ್ಲಿ ವಿಶೇಷ ಅನುದಾನವನ್ನ 2 ಕೋಟಿ ಬಿಡುಗಡೆ ಮಾಡಿ ತಂದು ಕೊಟ್ಟಿದ್ದೀನಿ. 2 ಕೋಟಿ ರೂಪಾಯಿ ಕೊಡ್ತಿದ್ದೀನಿ. ಮತ್ತೆ ನಮ್ಮಲ್ಲೂ ಸಹ ನಗರಸಭೆಯಲ್ಲೂ ಸಹ ಈಗ ಸುಮಾರು 1.5 ಕೋಟಿ ರೂಪಾಯಿ ದುಡ್ಡು ನಮ್ಮ ಹತ್ರ ಇದೆ. ಹಾಗಾಗಿ ಯಾವ ರಥ ಓಡಾಡೋ ಪ್ರದೇಶ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಬರುವಂತ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದ ರೀತಿಯಲ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದ ರೀತಿಯಲ್ಲಿ ಸಂಪೂರ್ಣವಾದಂಥ ರಸ್ತೆ ಮಾಡಿಕೊಡ್ಬೇಕು ಸಾಗರದ ಈ ಸಿಟಿ ಮಧ್ಯದಲ್ಲಿ ಅನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಈಗ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಕೃಷ್ಣ ಟಾಕೀಸ್ ಹತ್ರ ಈಗಾಗಲೇ ಒಂದು ರೋಡ್ ಆಗಿದೆ. ಈಗ ಅಲ್ಲ, ಇಲ್ಲಿ ಸಿ ಟಾಕೀಸ್ ಹತ್ರ ಮೊನ್ನೆ ಶುರು ಮಾಡಿದ್ದಾರೆ. ಎಲ್ಲಾ ಕಡೆನೂ ಶುರು ಮಾಡಿದ್ದೀವಿ. ಆಮೇಲೆ ಹೈವೇ ರಸ್ತೆನೂ ಸಹ ನಿಂತೋಗಿತ್ತು. ಈಗ ಅದನ್ನ 1 ಲೇಯರ್ ಟಾರ್ ಮಾಡಕ್ಕೆ ಈಗಾಗಲೇ ಹಿಂದೆಯಿಂದ ಚಾಲನೆ ಮಾಡಿದ್ದಾರೆ. ಅದು ಸಹ ಶುರುವಾಗಿದೆ, BH ರಸ್ತೆಯಿಂದ ಶುರುವಾಗಿದೆ. ಮತ್ತೆ ಎಲ್ಲಾ ಕಡೆನೂ ಲೈಟ್ಗಳನ್ನ ವ್ಯವಸ್ಥೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲಾ ಭಾಗದಲ್ಲೂ ಸಹ ಹೊಸ ಏರಿಯಾದಲ್ಲಿ, ಹಳೆ ಏರಿಯಾದಲ್ಲಿ ಎಲ್ಲ ಕಡೆನೂ ಸಹ ಲೈಟ್ಗಳನ್ನೇ ಹಾಕಬೇಕು ಅಂತ ಹೇಳಿ ಈಗಾಗಲೇ 400 ಲೈಟ್ ಕೊಡ್ಸಿದ್ದೀವಿ. ಇನ್ನೂ ಸಾಕಾಗ್ತಾ ಇಲ್ಲ, ಮತ್ತೊಂದಿಷ್ಟು ಲೈಟ್ ಅನ್ನ ಕೊಡಿಸ್ತಾ ಇದ್ದೀವಿ. ಮತ್ತೆ ಪ್ರೈವೇಟ್ ಅಲ್ಲಿ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಈ ಊರಿನ ಜನರಲ್ ಕೇಳೋದೈತೆ, ಪ್ರೈವೇಟ್ ಅಲ್ಲಿ ಕೆಲವು ಕಾಂಪೌಂಡ್ಗಳು ಯಾರಾದ್ರೂ ಇದ್ರೆ ಅದಕ್ಕೂ ಸಹ ಪೇಂಟ್ ಮಾಡಕ್ಕೆ ಹೇಳಿದ್ದೀನಿ. ಸರ್ಕಾರಿ ಕಾಂಪೌಂಡಿಗೂ ಸಹ ಪೂರ್ತಿ ಕಾಂಪೌಂಡ್ ಆಗ್ಬೇಕಂತ ಹೇಳಿದ್ದೀನಿ. ಯಾರ್ಯಾರು ಇವತ್ತು ಜಾತ್ರೆ ಬಗ್ಗೆ ಅಪಾರ ಗೌರವ ಇಟ್ಕೊಂಡಂತಾರೆ ಯಾರಿದ್ದೀರಿ, ದಯವಿಟ್ಟು ತಮ್ಮ ವ್ಯಾಪ್ತಿಯಲ್ಲಿ ಇರುವಂತ ಇವತ್ತು ಸುಣ್ಣ ಬಣ್ಣ ಆದಷ್ಟು ಎಷ್ಟಾಗುತ್ತೆ ಅಷ್ಟೊಂದು ಸುಣ್ಣ ಬಣ್ಣವನ್ನು ಮಾಡಿ ಜಾತ್ರೆಗೆ ಒಂದು ಕಳೆ ತಂದುಕೊಡ್ಬೇಕಂತ ಹೇಳಿದ್ರೆ, ಸರ್ಕಾರದ ಕಚೇರಿಯಲ್ಲಂತೂ ಸುಣ್ಣ ಬಣ್ಣ ಆಗಲೇಬೇಕು. ಆಮೇಲೆ ಅಲ್ಲಿ ಪ್ರತಿ ಜಾತ್ರೆ ಸಮಯದಲ್ಲಿ 9 ದಿವಸನೂ ಸಹ ಲೈಟಿಂಗ್ ವ್ಯವಸ್ಥೆಯನ್ನು ಹಾಕ್ಬೇಕಂತ ಹೇಳಿ ನಾನು ಆದೇಶವನ್ನು ಸಹ ಮಾಡಿದ್ದೀನಿ. ಬಂಧುಗಳೇ, ಸಂಪೂರ್ಣ ಯಾವುದೇ ಕೊರತೆ ಇಲ್ಲ. ಹಾಗಾಗಿ ಜಾತ್ರೆಗೆ 20 ಕಮಿಟಿ ಇದೆ. 20 ಕಮಿಟಿಯ ಜನರು ನೀವೆಲ್ಲರೂ ಯಾರ್ಯಾರು ಸೇರ್ಕೊಳ್ಬೇಕು ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಎಲ್ಲರೂ ಸೇರಿ ಜಾತ್ರೆ ಮಾಡೋಣ. ಇಲ್ಲಿ ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ, ನಾಗೇಂದ್ರಪ್ಪನ ವೈಯಕ್ತಿಕ ಪ್ರಶ್ನೆ ಇಲ್ಲ. ಇಲ್ಲಿ ತಾಯಿಯ ಇವತ್ತು ಆಶೀರ್ವಾದಕ್ಕೆ ಏನೇನು ಪಬ್ಲಿಕ್ ಮತ್ತು ಜನ ಬರ್ತಾರೆ, ಭಕ್ತಾದಿಗಳು, ಅವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡೋ ಕೆಲಸವನ್ನ ನಾವೆಲ್ಲರೂ ಮಾಡಿದಾಗ ಮಾತ್ರ ಈ ಒಂದು ಜಾತ್ರೆ ಸುಂದರವಾಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳಿ ನಾನಂತೂ ಸಂಪೂರ್ಣ. ಆದ್ರೆ ಈ ವರ್ಷ ಜಾತ್ರೆಗೆ ವಿಶೇಷವಾಗಿ ಎಲ್ಲ ಅಧಿಕಾರಿಗಳನ್ನ ಹಾಕೊಡ್ತೇನೆ. ಈ ಸರಿ AC ಅವರಿಂದ ತಹಸೀಲ್ದಾರ್ ಹಿಡಿದು ಸಾಗರದ ಎಲ್ಲ ಅಧಿಕಾರಿಗಳು ಆಯಾ ಕಮಿಟಿಯ ಇದರಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇನೆ ಈ ಸರಿ. ಹಾಗಾಗಿ ಇಲ್ಲಿ ನುಗ್ಗಲು ಆಗುವಂತ ಪ್ರಶ್ನೆ ಇಲ್ಲ. ಭಕ್ತಾದಿಗಳಿಗೆ ಆರಾಮಾಗಿ ಬಂದು ಹೋಗ್ಬೇಕು. ಮತ್ತು ವಿಶೇಷವಾದಂತ ಕಾರ್ಡ್ಗಳು ಏನು ಸ್ಪೆಷಲ್ ಎಂಟ್ರಿ ಅವೆಲ್ಲ ಕಮ್ಮಿ ಇರುತ್ತೆ. ಅವು ಯಾವುದು ಕಷ್ಟದಲ್ಲಿ ಕೊಡೋದಿಲ್ಲ. VIP ಎಂಟ್ರಿ ಅಂತ ಬರೋದು, ಹಾರ ಹಿಡ್ಕೊಂಡ್ ಬರೋರಿಗೂ ಅಷ್ಟೇ ಮುಂಚಿತವಾಗಿ ಬರ್ಸ್ಬೇಕು. ಇಷ್ಟೇ ಜನ ಬರಬೇಕು, 100 ಜನ ಬಂದು ಹಾರ ಇಟ್ಕೊಂಡು ಬರೋದು ಅಲ್ಲ. ಅದಕ್ಕೂ ಒಂದು ಕಮಿಟಿಯವರಿಗೆ ಆ ಒಂದು ಸಮಾಜದವರಿಗೆ ಹೇಳಿದ್ದೀನಿ, ಒಂದು 20 ಜನ ಬರ್ರಿ, ನೀವೆಲ್ಲರೂ ಬಂದು ಹಾರ ಹಾಕಿ ಹೋಗ್ಬೇಕಂತ ಹೇಳಿದ್ವಿ. ಆ ತರ ವ್ಯವಸ್ಥೆಯನ್ನು ಮಾಡಿದ್ವಿ. ಖಂಡಿತವಾಗಲೂ ಜನರ ನಿರೀಕ್ಷೆ ಇದೆ. ಸಾಗರದ ಜಾತ್ರೆ ಏನು ಸಿರ್ಸಿ ಮಾರಿ ಜಾತ್ರೆ ಎಷ್ಟು ಪ್ರಸಿದ್ಧವಾಗಿದೆ, ಅದೇ ತರನೇ ಈ ವರ್ಷವೂ ಆಗುತ್ತೆ ಅನ್ನೋದು ಭಾವನೆ ನಮ್ಮಲ್ಲಿ ಇದೆ. ಹಾಗಾಗಿ ಆ ತಾಯಿಯಲ್ಲಿ ನಾವು ಕೇಳ್ಕೊಳ್ಳೋದು, ತಾಯಿ ನಿನ್ನ ಸನ್ನಿಧಿಯಲ್ಲಿ ಕೇಳೋದು ಇಷ್ಟೇ, ಎಲ್ಲ ಕಾರ್ಯಗಳನ್ನು ಇವತ್ತು ಮಾಡಿ ನಿನ್ನ ಸೇವೆಗಾಗಿ ಎಲ್ಲ ಮಾಡ್ತಾ ಇದ್ದೀವಿ.
ಯಾವುದೇ ವಿಘ್ನ ಬರದ ರೀತಿಯಲ್ಲಿ ತಾವು ತಾಯಿ ನಮ್ಗೆ ಆಶೀರ್ವಾದ ಮಾಡಿ ಅದ್ದೂರಿಯಾದ ಜಾತ್ರೆ ಮಾಡಿಸ್ಕೊಳ್ಬೇಕು ಅಂತ ತಾಯಿಯಲ್ಲಿ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಹಕಾರನ ಕೇಳ್ತಾ ಇದ್ದೀನಿ. ಎಲ್ಲಾ ಬಂಧುಗಳಲ್ಲಿ ಅಂಗಡಿಯಲ್ಲಿರುವಂತ ಕೆಲವರು ಪಾಪ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ, ಇಲ್ಲೂ ಸಹ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಇಲ್ಲೂ ಡಸ್ಟ್ ಸ್ಲ್ಯಾಬ್ ಹಾಕ್ಬೇಕು ಅಂತ ಹೇಳಿದ್ದೀನಿ. ಇಲ್ಲಿಂದ ಪೂರ್ತಿ ಡಸ್ಟ್ ಸ್ಲ್ಯಾಬ್ ಹಾಕಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದಂತ ರೀತಿಯಲ್ಲಿ ಮಾಡಿದ್ದೀವಿ. ಮತ್ತೆ ಎಲ್ಲಾ ಕಡೆನೂ ಲೈಟಿಂಗ್ ವ್ಯವಸ್ಥೆನೂ ಕೊಡ್ತಾ ಇದ್ದೀನಿ. ಹೈವೇ ಲೈಟಿಂಗು ಈಗ ಒಂದೇ ಟಾರ್ ಮಾಡ್ತಾ ಇದ್ದಾರೆ. ಇವತ್ತಿಂದ ಮೊನ್ನೆಯಿಂದ ಶುರು ಮಾಡಿದ್ದಾರೆ. ಒಂದೇ ಟಾರ್ ಮಾಡ್ತಾ ಇದ್ದಾರೆ. ಟಾರ್ ಮಾಡಿ ಜಾತ್ರೆ ಬರುವಂಥ ಭಕ್ತಾದಿಗಳಿಗೆ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನ ನೀವು ಮಾಡಿಕೊಡ್ತಾರೆ. ಸೇತುವೆಯನ್ನು ಬಿಟ್ಕೊಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಆಮೇಲೆ ಲೈಟಿಂಗ್ ಹಾಕ್ಬೇಕಂತ ಹೇಳಿದ್ದು ಅದನ್ನು ಸಹ ಮಾಡೋಕ್ಕೆ ಹೇಳಿದ್ದೀನಿ. ಒಟ್ಟಿನಲ್ಲಿ ಸಾಗರದ ಇದರಲ್ಲಿ ಜಾತ್ರೆಯ ಸಮಯದಲ್ಲಿ ನಾನು ಏನು ಹೇಳಿದ್ದೆ ಅದಷ್ಟು ಆಗಬೇಕಂತ ಇದ್ದು ಅದೆಲ್ಲ ಮಾಡೋಕ್ಕಾಗ್ತಿದ್ದೀನಿ. ಹೀಗಾಗಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಏನು ಹೇಳಿದ್ದೀನಿ. ಮತ್ತು ಎಲ್ಲ ಕಡೆನೂ ಹೇಳಿದ್ದೀನಿ, ಎಲ್ಲ ಪ್ರೈವೇಟ್ ಇದಕ್ಕೂ ಮತ್ತು ಸರ್ಕಾರಿ ಇದಕ್ಕೆ ಕಾಂಪೌಂಡ್ಗಳಿಗೆ ಪೇಂಟ್ ಆಗಬೇಕು ಅದನ್ನು ಹೇಳಿದ್ದೀನಿ. ಶುರು ಮಾಡಿದ್ದಾರೆ, ಈಗೆಲ್ಲ ಪೇಂಟ್ ಶುರು ಮಾಡಿದ್ದಾರೆ. ಮತ್ತು ಜಾತ್ರೆ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಸ್ಥಳದಲ್ಲಿ ಲೈಟಿಂಗ್ ವ್ಯವಸ್ಥೆನ ಹಾಕ್ಬೇಕಂತ ಹೇಳಿದ್ದೀನಿ. ಲೈಟಿಂಗು ಕೊಡಬೇಕಂತ ಹೇಳಿದ್ದೀವಿ. ಎಲ್ಲ ಅಂದರೆ ಮಾರಿ ಜಾತ್ರೆ ಅಂದರೆ ನಮ್ಮೂರಿನ ದೊಡ್ಡ ಜಾತ್ರೆ. ನಮ್ಮೂರಿನ ಒಂದು ಹಬ್ಬವನ್ನು ಸಾರ್ವಜನಿಕರು ನಾವು ಎಲ್ಲರೂ ಭಾಳ ಸಂತೋಷದಿಂದ ಆಚರಣೆ ಮಾಡೋದ್ರಿಂದ ಒಳ್ಳೆ ರೀತಿ ಆಗಬೇಕನ್ನೋ ಉದ್ದೇಶದಿಂದ ಇವೆಲ್ಲವನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಇದು ಒಂದೇ ಅಲ್ಲ, ಮಾರಿ ಗುಡಿಯ ಏನು ಮತ್ತು ಅಲ್ಲಿ ಚರಂಡಿಗಳು ಇಲ್ಲದೆ ಇರುವಂಥದ್ದು, ಬಾಕ್ಸ್ ಚರಂಡಿ ಏನಾದರೂ ಆಗಲಿಲ್ಲ ಅಂದರೆ ಎಲ್ಲಕ್ಕೂ ಸಹ ಆದ್ಯತೆ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ಸಾಗರದ ಪ್ರಮುಖ ಎಲ್ಲ ಬೀದಿಗಳಿಗೂ ಸಹ ಹೆಚ್ಚಿನ ಒತ್ತನ್ನು ಕೊಡೋ ಮೂಲಕ ಜಾತ್ರೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ.